ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ್ ಅವರೇ ಆ ಬುರುಡೆಯನ್ನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗ್ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂತ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ.
ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ ಅವರೇ ಆ ಬುರುಡೆನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗೆ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ ಅವರೇ ಆ ಬುರುಡೆನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗೆ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ ಅವರೇ ಆ ಬುರುಡೆನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗೆ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ ಅವರೇ ಆ ಬುರುಡೆನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗೆ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ. ನೋಡಿ, ಚಿನ್ನಯ್ಯ ಹೇಳಿದ್ದಾನೆ ಎನ್ನಲಾದಂತಹ ಮಾತುಗಳು. ಆ ಬುರುಡೆ ಕೊಟ್ಟಿದ್ದು ಇವರೇ, ಈ ಜಯಂತ ಅವರೇ ಆ ಬುರುಡೆನ ಕೊಟ್ಟಿದ್ದು. ಅದಕ್ಕೆ ಅಯ್ಯಪ್ಪನ ಬಟ್ಟೆ ಸುತ್ತಿದ್ರು, ಅದ್ರ ಜೊತೆಗೆ ಏನೇನೋ ಇಟ್ಟಿದ್ರು. ನನಗೆ ಭಯ ಆಗ್ತಾ ಇತ್ತು, ಆ ರೂಮ್ ನಲ್ಲಿ ಇರೋದಕ್ಕೆ ಭಯ ಆಗ್ತಾ ಇತ್ತು. ಹಾಗಾಗಿ ಆ ರೂಮ್ ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ ಅವರ ಮನೆಯಲ್ಲಿ. ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾತುಗಳು. ರೂಮ್ ತುಂಬಾ ದೇವ್ರು, ಆ ರೂಮ್ ನಲ್ಲಿ ಇರಕ್ಕೆ ಭಯ ಆಗ್ತಾ ಇತ್ತು. ಜಯಂತ್ ಎದುರು ತನ್ನ ಆತಂಕವನ್ನ ಹೇಳ್ಕೊಂಡಿದ್ನಂತೆ ಚಿನ್ನಯ್ಯ. ಇಲ್ಲಿರಕ್ ಭಯ ಆಗತ್ತಪ್ಪ, ಇದೇನೋ ಬುರುಡೆ ಬೇರೆ ಕೊಟ್ಟಿದ್ಯಾ ಅಂತ. ತಮ್ಮ ಮನೆಯ ಹಾಲ್ನಲ್ಲೇ ಮಲಗು, ರೂಮ್ ನಲ್ಲಿ ಇರಕ್ ಭಯ ಆದ್ರೆ ಹಾಗಾದ್ರೆ ಹಾಲ್ನಲ್ಲೇ ಮಲಗು ಅಂತ ಜಯಂತ ಹೇಳಿದ್ರಂತೆ.